ಹಾಂ ಅಲ್ಲ ಇವಾಜ್ ಬರಲಿ ಮನೆ ಇವತ್ತೈತೆ. ಹಾಂ ಅದು ಯಾವುದೋ ಮಿಟುಕ್ಲಾಡಿ ಬಂದವಳೆ ಅಂತವ. ಹಾಂ ಅವಳು ಹಿಂದೆಯ ಗೌಡ್ರ ಮನೆ ತನಕವ ಕರ್ಕೊಂಡು ಹೋಗೈತಲ್ಲ ಇವಾಜ್ಜ. ಹಾಂ ನಾನೇನಾದ್ರೂ ಇಲ್ಲೇ ಅಂಗಡಿಗೆ ಹೋಗ್ಬಿಟ್ಟು ಬಾರಜ ಅಂತಂದರೆ ನನ್ನ ಕೈಲಾಗಕ್ಕಿಲ್ಲ ಅಂತ ಬುಲ್ಡೆ ಹೊಡಿತಿರ್ತದೆ. ಈಗ ನೋಡಿದ್ರೆ ಅದು ಯಾವಳೋ ಮಿಡುಕ್ಲಾಡಿ ಬಂದವಳೆ ಅಂತವ. ಗೌಡ್ರ ಮನೆ ತನಕ ಹೋಗಿ ಆ ಬೀದಿ ತನಕ ಹೋಗಿ ಬಿಟ್ಟು ಆಮೇಲೆ ತೋಟಕ್ಕೆ ಹೋಗೈತಲ್ಲ. ಅದು ಏನೇನು ಮಾತಾಡ್ಕೊಂಡು ಹೋದ್ರು ಏನೋ ದಾರಿಲಿಲ್ಲವ. ಅದು ಯಾವಳೋ ಏನೋ ಗೊತ್ತಿಲ್ಲ. ಈ ಪೂಜಾರಪ್ಪಂಗೆ ಸಿಕ್ಕಿರೋದಕ್ಕೆ ಸರಿ ಹೋಯ್ತು, ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಈ ಅಜ್ಜನ ಆಟಗಳು ಗೊತ್ತೇ ಆಗ್ತಿರ್ಲಿಲ್ಲ. ಈ ವಯಸ್ಸಲ್ಲೇ ಹಿಂಗೆ ಅಂದರೆ ವೀಕ್ಷಕರೇ ನೀವೇ ನೋಡಿ, ಇನ್ನು ಆ ವಯಸ್ಸಲ್ಲಿ ಇನ್ನು ಎಂತೆಂಥ ಆಟ ಆರಿಡೋಣ ಈ ಅಜ್ಜ ಅಂತವ. ಬರಲಿ ಮನೆ ತವ, ಅದಕ್ಕೆ ಕಾಯ್ತಾ ನಿಂತಿದ್ದೀನಿ. ಇವತ್ತು ಸೊಂಟ ಮುರಿದು ಕೂರ್ಸೋದೆ ಈ ಅಜ್ಜನ ಮನೆ ತವ. ತೀರಾ ಏನು ಹೊಲದ ಕೆಲಸ ಆಗಲಿಲ್ಲ ಅಂತ ಪರವಾಗಿಲ್ಲ, ನನ್ನ ಮಕ್ಳವ್ರಿ ಹೆಂಗೋ ನೋಡ್ಕೊಂತಾರೆ. ದೊಡ್ಡನ ಹೆಂಗೋ ಅಷ್ಟೋ ದುಡಿತಾವನೆ, ಅವ್ನು ಬಂದು ನೋಡ್ಕೊಂತಾನೆ. ಇನ್ನೇನು ಮಾಡೋಕ್ಕಾಗುತ್ತೆ? ಈ ವಜ್ಜು ನಿಂಗೆ ಬೀದಿಲಿ ಬಿಟ್ಕೊಂಡು ನಾವು ಮಾನ ಮರ್ಯಾದೆ ಕಡಿಸ್ಕೊಳಕ್ಕಾಗುತ್ತೇನೋ? ಅಲ್ಲ ಇಷ್ಟು ವರ್ಷ ಆದ್ರೂ ಹಿಂಗೆ ಆಡ್ತದೆ ಅಂದರೆ ಇನ್ನೇನಂತ ಹೇಳೋದಪ್ಪ ಈ ವಜ್ಜಂಗೆ. ನಂಗೂ ಸಾಕಾಗೋತಗಿ. ಅದೇನು ಗೌಡ್ರನ್ನೇ ನೋಡ್ಕೊಬಂದಿದ್ಲು ಅವ ಅಮ್ಮ, ಇಲ್ಲ ಪೂಜಾರಪ್ಪ ಐತೆ ಅಂತವ ಸುಳ್ಳು ಹೇಳಿದ್ಲು, ಏನು ನಮ್ಮ ಅಜ್ಜನ ಹುಡ್ಕೊಂಬಂದಿದ್ಲು ಗೊತ್ತಿಲ್ಲ. ಅಲ್ಲ ಇಷ್ಟೊಂದು ವರ್ಷ ಆದ್ರೂ ಇನ್ನೂ ವಯಸ್ಸಾದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಈ ಅಜ್ಜಿಗೆ ಇನ್ನೇನಂತ ಹೇಳೋಣ. ಯಾವಳು ಬಂದಿರೋಣ ಅಂತ ಕಾಣ್ತದೆ. ತಾಟಿಗೆ ಹೋಗ್ತಿರ್ತದಲ್ಲ ಅವಾಗವಾಗ, ಅಲ್ಲಿ ಯಾರನ್ನ ಇಟ್ಕೊಂಡೋಯ್ತು ಏನೋ ಅವಳು ಸುಳ್ಳು ಹೇಳಿ ಈ ಅಜ್ಜನ ಜೊತೆಲಿ ಹೋತು ಏನು ತೋಟದ ಮನೆಗೆ ಗೊತ್ತಿಲ್ಲ. ಮೊದಲು ಅಲ್ಲೊಂದು ಕೆಲಸದಾರ ಇಡಬೇಕು ಆ ತೋಟದ ಮನೇಲಿ. ಇಲ್ಲ ಅಂತಂದರೆ ಈ ಅಜ್ಜನ ಆಟ ಎಲ್ಲವ ಜಾಸ್ತಿ ಆಯ್ತದೆ. ಯಾರನ್ನಾರು ಒಬ್ರನ್ನ ಕೆಲ್ಸಕ್ಕೆ ಇಡಬೇಕು ಅಂತ ಹೇಳ್ಬೇಕು. ಸೀನಪ್ಪನ ಯಾರನ್ನಾರು ನಿನ್ನ ಸ್ನೇಹಿತರಿದ್ರೆ ಕರ್ಕೊಬರಲ್ಲ ಅಲ್ಲಿ ತೋಟದ ವಿರ್ಸನ ಅಂತ ಹೇಳ್ಬೇಕು. ಇಲ್ಲ ಅಂತಂದರೆ ಸೀನಪ್ಪನಿ ಆತಾಗ ಅಲ್ಲಿರುವಂಥ ಅನ್ಬೇಕು. ಹಾಗೆ ಅಜ್ಜನ ಆಟಗಳೆಲ್ಲವಾಗ ಗೊತ್ತಾಯ್ತದೆ, ನಿಲ್ತದೆ ಒಂದೀಟು. ಮಗ ಅಲ್ಲೇ ಇದ್ದರೆ ಇನ್ನೇನು ಆಟ ಆಡ್ತದೆ ಈ ಅಜ್ಜ. ಸುಮ್ಮನಿರ್ಬೇಕು ಮನೇಲಿ, ಹಂಗಾಯ್ತದೆ. ಆಗ್ಬೇಕಂಗೆ ಅಜ್ಜಂಗೆ ಯಾವಾಗಲೇ ಗೊತ್ತಾಗೋದು. ಬರಲಿ ಇವತ್ತು ಮನೆ ಹೋತವ, ಕಾಯ್ತಾಯಿದ್ದೀನಿ. ಕಾಲು ಮುರಿದು ಕೈ ಕೊಡ್ತೀನಿ ಇವತ್ತು ಈ ಅಜ್ಜಂಗೆ. ಏನು ಬಿಡೋಕ್ಕಿಲ್ಲ. ನನ್ನೇನವ ಸುಲಭದಳು ಅಂತ ಅಂದ್ಕೊಬಿಟ್ಟೈತಿ ಅಜ್ಜ. ಏನೋ ಹೋಗ್ಲಿ ಪಾಪ ಅಂತ ಬಿಟ್ಕೊಂಬಂದ್ರೆ ಈ ವಯಸ್ಸಾದರೂ ಇದೇ ಆಟ ಅಂದ್ರೆ ಈ ಅಜ್ಜಂದು ಏನು ಹೇಳೋಣ? ಓಹೋ ಬಂದ ನೋಡಪ್ಪ. ನನ್ನ ಗಂಡ ಅನ್ನಿಸ್ಕೊಂಡಿರೋನು ಬಂದ. ಈ ಮುಸುಡಿಗೆ ಇವು ಅಂಬೇಕಾ? ಯಾವಳು ಇವಳು ಮಿಟುಕ್ಲಾಡಿ ಎಲ್ಲೋ ನೋಡಿ ನಂಗೆ ಐತಲ್ಲ ಇವ ಅಮ್ಮನ್ನ. ಯಾವಾಗಲಾದ್ರು ಬಂದಿತ್ತು ಏನೋ ನಮ್ಮ ಅಜ್ಜನ ತೋಟಗೆ, ನಂಗೆ ಗೊತ್ತಾಗಿಲ್ಲ ಏನೂ ಇಲ್ಲ. ನಾನು ಒಳ್ಳೆ ದಡ್ಡಿ ಹಂಗೆ ಆಡ್ತೀನಿ. ಕೇಳೋಣ ನೀವು ಅಜ್ಜನಿಗೆ ಕೇಳೋಣ. ಯಾಕೆ ಕರ್ಕೊಂಬಂದಿನ ನೀವು ಅಜ್ಜ ಮನೆಗೆ? ನಾನು ಇಟ್ಟೊತ್ಕಂಟ ಬೈಕೊಂಡು ನಿಂತಿದ್ದೀನಿ ಇವಳು ಇಸಾಗಿ. ನೋಡಿದ್ರೆ ಮನೆಗೆ ಕರ್ಕೊಂಬಂದಿತ್ತಲ್ಲ ಇವ ಅಜ್ಜ. ಏನು ಮಾಡೋಣ ಅಂತ ಕುಂತಿರೋಣ. ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ತಾರೋ ಏನೋ. ಆ ಸಾವಿತ್ರಿ ಬೇರೆ ಬಾಯ್ ಬಿಟ್ಕೊಂಡು ನೋಡ್ತಿರ್ತಾಳೆ. ಏನಾದರೂ ನಮಗೆ ಮನೆ ವಿಷಯ ಸಿಕ್ಕರು ಸಾಕವಳಿಗೆ. ಏನಾದರೂ ಒಂದು ಮಾಡೋಣ ಅಂತ ಬಾಯ್ ಬಿಟ್ಕೊಂಡು ನೋಡ್ತಿರ್ತಾಳೆ. ಅಯ್ಯೋ ಏನು ಮಾಡೋದು ಏನೋ ಕಾಣೆ ಕಣಪ್ಪ, ನನಗಂತೂ ಅರ್ಥ ಆಯ್ತಲ್ಲ. ಅಜ್ಜೋ ಏನಜ್ಜ ತೋಟದ ಹೋಗ್ತೀನಿ ಅಂತ ಹೋದವನು 11 ಗಂಟೆ ಆದ್ರೂ ಬಂದಿರಲಿಲ್ವ ಮನೆ ತವ? ಏನು ಮಾಡ್ತಿದ್ದ ಇಷ್ಟೊತ್ತು ಗಂಟವ? ಯಾರಿದು? ಯಾವುದೋ ಅಮ್ಮನ ಬೇರೆ ಕರ್ಕೊಂಬಂದಿನಿ. ಏನು ಸಮಾಚಾರ? ಏನಜ್ಜ ನಿಂದು? ಇದ್ಯಾಕಪ್ಪ ಹಿಂಗೆ ಗರಂ ಅಂತವಳು ಇವತ್ತು? ಏನಿಲ್ಲ ಕಣೆ, ತೋಟದ ತವೆ ಹೋಗ್ತಿದ್ದೆ. ಇವ್ರು ಮೇಡಮ್ ಅವರಲ್ಲ ಇವರು ನಮ್ಮೂರು ಗೌಡ್ರು ಹುಡ್ಕೊಂಬಂದಿದ್ರು. ಗೌಡ್ರೇನವ ಎಲ್ಲವ ಟ್ರಿಪ್ಪಿಗೆ ಹೋಗೋರೆ ಅಂತವ ನನಗೆ ಗೊತ್ತಿಲ್ಲ. ನಾನು ಕರ್ಕೊಂಡೋದೆ. ಬರ್ರಿ ಮೇಡಮ್ ಅವರೇ ಹೋಗೋಣ ಗೌಡ್ರ ಮನೆ ತಾವ್ ನಾನು ತೋರಿಸ್ತೀನಿ ಅಂತವ ಕರ್ಕೊಂಡು ಹೋದ್ನಾ. ನೋಡಿದ್ರೆ ಗೌಡ್ರೆ ಕಾಣ್ತಾ ಇಲ್ಲ. ಎಷ್ಟೊತ್ತು ಗಂಟವ ಅಲ್ಲೇ ಕಾದೆ. ಮನೆ ಬೀಗ ಬೇರೆ ಹಾಕಿತ್ತು. ಗೌಡ್ರು ಇಲ್ಲ ಅಂದ್ರೆ ಅವ್ರ ಮನೆಯರಾದ್ರೂ ಇರ್ತಾರೆ, ಇಲ್ಲ ಮಗಳಾದ್ರೂ ಇರ್ತಲ್ಲ ಅಲ್ವೇ, ಯಾರೂ ಕಾಣಲಿಲ್ಲ. ಇದು ಎಲ್ಲೋದ್ರಪ್ಪ ಏನು ಸಮಸ್ಯೆ ಅಪ್ಪ ಅಂತವ ಪಕ್ಕದ ಮನೆ ಹೋಗಿ ಕೇಳಿದ್ರೆ ಅವನು ಧರ್ಮಸ್ಥಳದ ಕಡೆಗೆ ಟ್ರಿಪ್ ಹೋಗೋರೆ 8 ದಿನ ಅಂತವ್ರೆ. ಏನು ಮಾಡೋದು ಪಾಪ, ಇವ್ರು ಬೇರೆ ಗೌಡ್ರು ಹುಡ್ಕೊಂಡ್ ಬಂದ್ಬಿಟ್ಟವ್ರೆ. ಇವ್ರಿಗೂ ಪಾಪ ಗೊತ್ತಿಲ್ಲ ಗೌಡ್ರು ಇರ್ತಾರೆ ಇರೋಕಿಲ್ವಾ ಅಂತ. ಏನೋ ಮಾತಾಡಬೇಕು ಅಂತ ಅಷ್ಟು ದೂರದಿಂದ ಪ್ಯಾಟಿಂದ ಬಂದವ್ರಿ. ಇನ್ನೇನು ಮಾಡೋದು, ಬರ್ರಿ ಗೌಡ್ರು ಬರೋ ತನಕವ ನಮ್ಮನೇಲಿ ಇರೋರಂತೆ ಅಂತವ ಕರ್ಕೊಂಬಂದಿ ಕಣೆ. ಪಾಪ ಎಲ್ಗೋದ್ರು, ಊರಲ್ಲಿ ಯಾರು ಪರಿಚಯ ಇಲ್ಲಿ ಏನೂ ಇಲ್ಲ. ನಾನೇ ಮೊದಲನೇ ಸಿಕ್ಕಿದ್ದು ಊರಲ್ಲಿ. ನನ್ನೇ ಮಾತಾಡ್ಸಿದ್ರ ಗೌಡ್ರು ಮನೆ ತೋರಿಸಿ ಅಂತಂದ್ರು. ಅಯ್ಯೋ ಬನ್ನಿ ಗೌಡ್ರು ನನಗೆ ಪರಿಚಿದಾರೆಯಾ, ತೋರಿಸ್ತೀನಿ ಮನೇನ ಅಂತವ ಕರ್ಕೊಂಡು ಹೋದೆ ಕಣೆ. ಮನೆ ತೋರ್ಸಕ್ಕೆ ಹೋದ್ರೆ ಗೌಡ್ರು ಇಲ್ಲಿ ಇನ್ನೇನು ಮಾಡೋಣ? ಅದಕ್ಕೆ ಆತಗಿ ಕರ್ಕೊಬಂದು ನಮ್ಮನೇಲಿ ಇರೋರಂತ ಬರ್ರಿ. ಗೌಡ್ರು ಬಂದ್ಮೇಲೆ ನಾಳೆಗೆ ಬರ್ತಾರಂತೆ. 8 ದಿನ ಹೋಗಿದ್ರಂತೆ, ನಾಳೆಗೆ ಬರ್ತಾರಂತೆ ಗೌಡ್ರು ಮುಗಿಸ್ಕೊಂಡು. ಅದಕ್ಕೆ ನಾಳೆ ತನಕವ ನಮ್ಮನೇಲಿ ಇರೋರಂತ ಬರ್ರಿ ಅಂತವ ಕರ್ಕೊಬಂದಿ ಕಣೆ. ಅಯ್ಯೋ ಗೌಡ್ರು ಇಲ್ಲದೆ ಇದ್ರೇನಂತೆ, ಹೋಗಿ ನಾಳೆಗೆ ಬರೋರಪ್ಪ. ಏನು ಪ್ಯಾಟೆ ಏನು ದೂರ ಐತೇನು? ಅರ್ಧ ಗಂಟೆ ಅಷ್ಟೇ. ಅವ್ರ ಮನೆ ತ ಹೋಗಿ ವಾಪಸ್ ಬರೋರು. ಅದ್ಯಾಕೆ ಕರ್ಕೊಂಬರಕ್ಕೆ ಹೋದೆ? ನಮ್ಮನೆ ಏನು ಧರ್ಮಛತ್ರ ಅಂದ್ಕೊಂಡಿದ್ಯೇನು? ಎಲ್ಲಾರನ್ನೂ ಬಂದವ್ರನ್ನೆಲ್ಲವ ಸೇರಿಸ್ಕೊಂಡು ಇಲ್ಲಿ ಬೇಸಾಕೊಂಡು ನೋಡ್ಕೊಂಡಿರೋಕ್ಕೆ ಏನು ಅನ್ಕೊಂಡಿದ್ದೀನಿ ನಮ್ಮನೇನ? ಬೇಕಿದ್ರೆ ಬತ್ತಾರ ನಾಳಿಕೆ ಕಳಿಸು. ನಮ್ಮನೆಗೆ ಯಾಕೆ ಕರ್ಕೊಬರಕ್ಕೆ ಹೋದೆ? ಅವರೇ ನಿನ್ನ ಹುಡ್ಕೊಂಬಂದವ್ರೆ ನಮ್ಮನೆಗೆ ಕರ್ಕೊಬರಕ್ಕೆ. ಹಂಗಲ್ ಕಣೇಮ್ಮ,
ಏ ಪಾಪ ಅವರು ಬೆಂಗಳೂರಿಂದ ಬಂದಿರೋದ್ ಕಣಿ. ಪ್ಯಾಟೆ ಅಂತಂದ್ರೆ ಏನು ಇಲ್ಲಿಂದ ಬಂದವ್ರ ಟಿಪ್ಟೂರಿಂದವ ಬೆಂಗಳೂರಿಂದ ಬಂದಿರೋದು ಪಾಪ. ಹೋಗ್ ಬರೋಕ್ಕೆ ಅರ್ಧ ದಿನ ಬೇಕು. ಯಾಕೆ ಸುಮ್ಮನೆ ಅಲ್ದರು? ನಮ್ಮ ಮನೇಲಿ ಏನು ಜಾಗ ಇಲ್ವೇನೆ? ಆಟೊಂದು ರೂಮ್ ಎಲ್ಲ ಇದಾವೆ. ನಮ್ಮ ಮಗಳು ರೂಮೇ ಐತಲ್ ವೀಣೊಂದು ರೂಮ್, ಅದರಲ್ಲಿ ಮಲ್ಕೊಂಡು ಇದ್ದು ಹೋಗ್ತಾರ್ತಾಗ. ಇವತ್ತು ಒಂದಿನ ಏನಾಗುತ್ತೆ? ಅದು ಯಾಕಂಗ ಅಡಿಯ ನೀನು ಒಳ್ಳೆಯ? ಒಂದಿನ ಇದ್ದು ಹೋಗೋರ್ಗೆ ಯಾರನ್ನೋ ಕರೆಸ್ಕೊಂಡು ಇರ್ಸ್ಕೊಂತೀಯ? ಇವರು ನಮ್ಮ ಗೌಡ್ರು ಪರಿಚಯಸ್ಥರಂತೆ. ಗೌಡ್ರು ಇವರು ಕ್ಲೋಸು. ಆಮೇಲೆ ಗೌಡ್ರು ಗೊತ್ತಾದ್ರೆ ಗೊತ್ತಲ್ಲ ನಿನಗೆ. ಏನ್ ಅನ್ಕೊಳಲ್ಲ ಗೌಡ್ರು. ನೋಡ್ ನಮ್ಮ ಕಡೆ ಬಂದ್ರು ಇವ್ರು ಒಂದಿನ ಆಶ್ರಯ ಕೊಟ್ಟಿಲ್ ಕಳಿಸ್ಬಿಟ್ಟವ್ರೆ ಅಂತ ಅನ್ಕೊಳಕಿಲ್ವೇನು? ಯೋಚನೆ ಮಾಡವ್ ನೀನೇ, ಯೋಚನೆ ಮಾಡು. ಅಯ್ಯೋ ಗೌಡ್ರು ಬೇರೆ ಬಂದ್ರೆ ಏನಂತಾರು ಏನೋ ಕಣಪ್ಪ. ಬೇಜಾರು ಗೀಜಾರು ಮಾಡ್ಕೊಬಿಡ್ತಾರೆ. ಏನೋ ನಮ್ಮ ಕಡೆ ಬಂದರು ಹಿಂಗೆ ಕಳಿಸಿದ್ರು ಅಂತವ. ಇವಮ್ಮ ಯಾಕೋ ಗೌಡ್ರು ನೆಂಟ್ರಂಗಂತೂ ಕಾಣ್ತಿಲ್ಲ. ಏನಾದರೂ ಗೌಡ್ರಯ್ಯ ಏನಾದ್ರು ಇನ್ನೊಬ್ಳನ್ನ ಇಟ್ಕೊಂಡ್ಬಿಟ್ಟಾರ ಏನೋ ಅಂತವ. ಅವಳೇ ಇರ್ಬೋದ ಇವಳೇನಾದ್ರೂ? ಏನು ಕತೆ ಅಂತ ಗೊತ್ತಿಲ್ಲ. ಹಂಗೇನಾದ್ರೂ ಇದ್ರ ಆಮೇಲೆ ಗೌಡ್ರು ಇನ್ನೂ ಕೋಪ ಮಾಡ್ಕೊಂಬಿಟ್ರೆ ಏನು ಮಾಡೋದು? ನಮ್ಮ ಕಡೆಯವ್ರನ್ನ ಇಟ್ಕೊಂಡಿಲ್ಲ ಇವರು ಹಂಗೆ ಹಿಂಗೆ ಅಂತವ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ವಲ್ಲಪ್ಪ. ಗೌಡ್ರು ಇಟ್ಕೊಂಡಿರಲ್ಲ ಆದರೆ ಒಂಥರ ಸರಿ. ಇವ ಅಜ್ಜೇನಾದ್ರೂ ನಡೆಸ್ತಿದ್ರೆ ಕಾಮಗಾರಿಯ ಆಗೇನು ಮಾಡೋದು? ಇವ ಅಜ್ಜಂದು ಏನಾರು ಆಯ್ತು ಗೌಡ್ರದು ಏನು ಗೊತ್ತಾಗ್ತಿಲ್ವಲ್ಲಪ್ಪ. ಇವ ಅಮ್ಮನ ಏನು ಮಾತಾಡ್ತಿಲ್ಲ. ಇವ ಅಮ್ಮನೇನು ಮೂಗಿ ಸುಮ್ಮನೆ ನಿಂತಳಲ್ಲ. ಅಯ್ಯೋ ರಂಗಜ್ಜ ಅವರೇ, ಪರವಾಗಿಲ್ಲ ಬಿಡಿ, ನಾನು ಬೆಂಗಳೂರಿಗೆ ಹೋಗಿ ವಾಪಸ್ ಬರ್ತೀನಿ. ಪಾಪ ನಿಮ್ಮ ಮನೆಯವ್ರಿಗೆಲ್ಲ ಯಾಕೆ ತೊಂದರೆ? ನಾನು ಆವಾಗಲೇ ಹೇಳಿದೆ ಅಲ್ವಾ ನಿಮಗೆ, ನಿಮ್ಮ ಮನೆಯವ್ರಿಗೆಲ್ಲ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ರಂಗಜ್ಜ ಅವರೇ, ನಾನು ಹೋಗಿ ಬರ್ತೀನಿ ಅಂತ. ನೀವೇ ಕೇಳಲಿಲ್ಲ, ತುಂಬ ಬಲವಂತ ಮಾಡಿ ಕರ್ಕೊಬಂದ್ರಿ. ನೋಡಿ ಇವಾಗ ನಿಮ್ಮ ಹೆಂಡತಿಗೆ ಇಷ್ಟ ಆಗುತ್ತೋ ಇಲ್ವೋ ನಾನಿಲ್ಲಿರೋದು? ಬೇಡ ಪರವಾಗಿಲ್ಲ, ನಾನು ಏನು ಬೆಂಗಳೂರೇನು ತುಂಬ ದೂರ ಇಲ್ವಲ್ಲ. ಇವಾಗ ಹೋಗಿ ಬಸ್ ಹತ್ತಿದ್ರೆ ಸಂಜೆ ಅಷ್ಟರಲ್ಲಿ ಬೆಂಗಳೂರಿಗೆ ಹೋಗ್ತೀನಿ, ಮತ್ತೆ ನಾಳೆ ಬೆಳಗ್ಗೆ ಎದ್ದು ಬರ್ತೀನಿ. ಆಯಿತಾ? ನೀವು ಗೌಡ್ರ ಮನೆ ಹೆಂಗೋ ತೋರಿಸಿದ್ದೀರಲ್ಲ, ಅಲ್ಲಿಗೆ ಡೈರೆಕ್ಟಾಗಿ ಹೋಗ್ತೀನಿ ರಂಗಜ್ಜ ಅವರೇ. ಥ್ಯಾಂಕ್ ಯು ಸೋ ಮಚ್ ರಂಗಜ್ಜ ಅವರೇ, ಪರವಾಗಿಲ್ಲ, ನೀವು ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ರಿ ನನಗೆ. ತುಂಬ ಒಳ್ಳೆಯವರು ನೀವು, ತುಂಬ ಚೆನ್ನಾಗಿರಿ. ಆಯಿತಾ? ನಾನಿನ್ನು ಬರ್ತೀನಿ ರಂಗಜ್ಜ ಅವರೇ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ ರಂಗಜ್ಜ ಅವರೇ. ಆಯಿತಾ? ನಿಮ್ಮ ಹೆಂಡತಿಗೂ ಪಾಪ ಬೇಜಾರಾಗಿ ಯಾಕೆ ಬೇಕು ಅಲ್ವಾ? ನಾನು ಹೋಗ್ತೀನಿ, ಪರವಾಗಿಲ್ಲ ಬಿಡಿ, ಬೆಳಗ್ಗೆ ಬರ್ತೀನಿ. ಆಯಿತಾ? ಥ್ಯಾಂಕ್ ಯು. ನಾನು ಗೌಡ್ರ ಹತ್ರ ಹೇಳ್ತೀನಿ, ನೀವು ನನಗೆ ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ರಿ, ನಿಮ್ಮ ಮನೆಯೆಲ್ಲ ತೋರಿಸಿದ್ರಿ ಅಂತ ಎಲ್ಲ ಹೇಳ್ತೀನಿ. ಆಯಿತಾ? ಬರ್ತೀನಿ ಅಮ್ಮ, ನಾನು ಬರ್ತೀನಮ್ಮ, ನೀವೇನು ಚಿಂತೆ ಮಾಡಿಬಿಡಿ, ನಾನೇನು ಉಳ್ಕೊಳ್ಳೋದಿಲ್ಲ ಇಲ್ಲಿ. ಆಯಿತಾ? ನೀವು ಸುಮ್ಮನೆ ಬೇಜಾರು ಮಾಡ್ಕೊಬೇಡಿ. ಆಮೇಲೆ ನಾನು ಉಳ್ಕೊಂಡು ನಿಮಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ನಾನೇನು ಬರ್ತೀನಿ ಅಮ್ಮ. ಅಯ್ಯೋ ಅದೆಂಗ ಆದದು ಅಂತವ? ಸುಮ್ಮನೆ ಹೋಗಿ ಬೆಂಗಳೂರು ತನಕವ ವಾಪಸ್ ಬರೋದು ಅಂದ್ರೆ ಏನು ಹುಡುಗಾಟ್ವಾ? ಸುಮ್ಮನಿರ್ರಿ, ಒಂದಿನ ಏನಾಗಕ್ಕಿಲ್ಲ. ಇವಳು ಹಂಗೆ ನಮ್ಮ ಮನೇಳು ಒಂಚೂರು ಕಿರಿಕಿರಿ ಹಂಗೆ ಆಡ್ತಿರ್ತಾಳೆ. ನಾನು ಸಾಸೇನ್ ಕರಿತೀನಿ ಇರ್ರಿ, ಅವಳಿಗೆ ನೀವು ಬಂದಿರೋದು ಖುಷಿ ಆಗುತ್ತೆ, ಅವಳು ಚೆನ್ನಾಗಿ ನೋಡ್ಕೊಂತಾಳೆ. ಇವಳು ಮಾತನಿಲ್ಲವ, ಯಾರು ತಲೆ ಕೆಡಿಸ್ಕೊಂತಾರೆ ಅಂತವ? ಇವಳು ಒಂಚೂರು ಹಂಗೆ ಗೊತ್ತಾಗಕ್ಕಿಲ್ಲ, ಪ್ರಪಂಚ ಜ್ಞಾನ ಕಡಿಮೆ. ಏನೋ ಒಂಚೂರು ಚೆನ್ನಾಗಿ ಅವಳಲ್ಲ ಅಂತವ ಮದುವೆ ಮಾಡ್ಕೊ ಬಂದ್ಬಿಟ್ಟೆ ಅವಾಗ. ಈಗ ಗೊತ್ತಾಗ್ತೈತಿ. ಅದಕ್ಕೆ ಯಾವ ವಿದ್ಯಾವಂತರು ಮದುವೆ ಆಗ್ಬೇಕು, ಒಂಚೂರು ಬುದ್ಧಿ ಇರ್ತದೆ ಅಂತ ಹೇಳೋದು. ಏನ್ ಮಾಡ್ತೀರಾ? ಆಗಿನ ಕಾಲದಲ್ಲಿ ಏನು ವಿದ್ಯಾ ಬುದ್ಧಿ ಅಂತ ನೋಡ್ತಿದ್ರು. ಚೆನ್ನಾಗವಳ ಹುಡುಗಿ, ತೆಳ್ಳಗ್ ಬೆಳ್ಳಗವಳ ಅಂತ ನೋಡಿ ನೋಡಿ ತಗೊಂಬರೋರು. ನೋಡ್ರಿ ಈಗ ತೆಳ್ಳಗ್ ಬೆಳ್ಳಗವಳ ಅಂತ ತಂದು ಈಗ ಹೆಂಗಾಗೋಳೆ ಅಂತವ. ಅವೆಲ್ಲ ಇರ್ಲಿ ಬಿಡ್ರಿ. ನೀವು ಸುಮ್ಮನೆ ತಲೆ ಕೆಡ್ಸ್ಕೊಬೇಡ್ರಿ. ಅವಳು ಹಂಗೆ ಆಡ್ತಿರ್ತಾಳೆ ಒಂದಿಟ್ಟು. ನಾನು ಸೊಸೆನ್ ಕರಿತೀನಿ ಇರ್ರಿ, ಕರ್ಕೊಂಡು ಹೋಯ್ತಲ್ ಒಳಗೆ ರೂಮ್ ಎಲ್ಲವ ತೋರಿಸ್ತಾಳೆ. ನೀವು ಇವತ್ತು ಇದ್ದೇ ಹೋಗಿ, ಆಮೇಲೆ ಗೌಡ್ರು ಆಮೇಲೆ ಗೊತ್ತಾದ್ರೆ ಬೇಜಾರು ಮಾಡ್ಕೊತಾರೆ, ಒಂದಿನ ಉಳಿಸ್ಕೊಂಡಂಗೆ ಕಳಿಸ್ಬಿಟ್ಟಿದ್ದೀರಲ್ಲ ಅಂತವ. ಹಂಗೆಲ್ಲ ಬೇಜಾರು ಮಾಡ್ಸಕ್ ನನ್ಗೆ ಇಷ್ಟ ಇಲ್ಲ ಗೌಡ್ರನ್ನ. ನೀವು ನಡೀರಿ, ಒಳಗೆ ನಡೀರಿ, ಇವಳು ಮಾತೇನು ಕೇಳ್ತೀರಿ, ನಡೀರಿ. ಅಯ್ಯೋ ರಂಗಜ್ಜ ಅವರೇ, ಹಂಗಲ್ಲ, ನೀವು ಸುಮ್ಮನೆ ಹಿಂಸೆ ಮಾಡ್ತಾ ಇದ್ದೀರಾ. ಪರವಾಗಿಲ್ಲ, ನಾನು ಓಡ್ತೀನಿ. ಏನು ಪರವಾಗಿಲ್ಲ ಬಿಡಿ, ನಾನು ಓಡ್ತೀನಿ. ಅಯ್ಯೋ ಬರ್ರಿ ನಡೀರಿ ಒಳಕ್ಕೆ. ಸುಮಾ, ಅಮ್ಮ ಸುಮಾ, ಏನ್ ಮಾಡ್ತಿದ್ದಿ? ಬಾರ ಮೇಲೆ ಒಂಚೂರು. ವಾ ಮಾವರೇ, ಎಷ್ಟೊತ್ತಂಗೆ ಬಂದ್ರಿ? ಕಾಣಲೇ ಇಲ್ವಲ್ಲ, ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ ನನಗೆ. ಅದೇ ಪೂಜಾರಪ್ಪ ಹೇಳ್ತಿದ್ರಲ್ಲ, ಯಾವುದು ಅಮ್ಮನ ಕರ್ಕೊಂಡೋದ್ರಿ ಅಂತವಾ, ಬಂದು ಅತ್ತೆ ತವಾ ಪಿಟಿಂಗ್ ಇರ್ತಿತ್ತು ಪೂಜಾರಪ್ಪ. ಇವರೇ ಅದು? ನಮ್ಮ ಗೌಡ್ರು ನೋಡ್ಕೊಂಬಂದವ್ರೆ ಅಂತ ಏನೋ ಅಂತಿತ್ತು. ಏನು ಸಮಾಚಾರ? ಯಾಕೆ ಮಾವರೇ ಇಲ್ಲಿ ಕರ್ಕೊಂಬಂದಿದ್ದೀರಿ ಇವ್ರನ್ನ? ಓಹೋ, ಇದೆಲ್ಲ ನಮ್ಮ ಪೂಜಾರಪ್ಪನ ಕೆಲಸ ಅಂತ ಅನ್ನು. ಅದಕ್ಕೆ ಇವಳು ಬಂದಾಗಿಂದ ಊರ ಅನ್ಕೊಂಡು ನಿಂತಳೆ. ನಾನು ಅದು ಅನ್ಕೊಂಡು ಇದ್ಯಾಕೆ ಹಿಂಗೆ ಆಡ್ತಾವಳು ಇವಳು, ದೆವ್ವ ಮೆಟ್ಕೊಂಡಿರೋಂಗೆ ಆಡ್ತಾವಳದಪ್ಪ ಅಂತವ. ನನಗೇನು ಗೊತ್ತು ಹಿಂಗೆಲ್ಲ ವಿಷಯ ನೋಡ್ದೈತಿ ಅಂತವ. ಏನಿಲ್ ಕಣಮ್ಮ, ಪಾಪ ಅವರು ಗೌಡ್ರು ನೋಡಕ್ಕೆ ಅಂತ ಬಂದಿದ್ರು. ಪೂಜಾರಪ್ಪ ಹೇಳಿರ್ಬೇಕಲ್ಲ ಅಲ್ಲಿವರೆಗೂ ಎಲ್ಲವ. ನಾನು ಕರ್ಕೊಂಡು ಹೋದೆ, ದಾರಿ ತೋರಿಸ್ಬಿಟ್ಟು ಹೋಗೋಣ ತೆಗಿ ಅಂತವ. ನೋಡಿದ್ರೆ ಗೌಡ್ರು ಎಲ್ಲವ ಟ್ರಿಪ್ಪುಗೆ ಅಂತವ ಹೋಗ್ಬಿಟ್ಟವ್ರೆ. ಹೆಂಡ್ತಿನೇ ಏನೋ ಟ್ರಿಪ್ ಅಂತೆ. ನಾಳಿಗೆ ಬರ್ತಾರಂತೇನವ. ಅದಕ್ಕೆ ನಾಳಿಗೆ ಬರೋ ತನಕವ ನಮ್ಮನೇಲೆ ಉಳ್ಕೊಳ್ಳಿ ಅಂತವ ಕರ್ಕೊಬಂದೆ. ಬೆಂಗಳೂರಿಂದ ಬಂದವ್ರು ಕಣಮ್ಮ, ಅಷ್ಟು ದೂರದಿಂದ ಬಂದವ್ರೆ, ಮತ್ತೆ ವಾಪಸ್ ಹೋಗಿ ಬರೋಕ್ಕಾಗ್ತದೆ ನೀನೇ. ಅದಕ್ಕೆ ಇವಳು ಬೇರೆ ಊರವ್ರ ಅಂತಿದ್ಲಲ್ಲ, ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡು ವಾಡ್ತಿದ್ರು ಹೋಗ್ತೀನಿ ಅಂತವ. ನಾನು ಅದಕ್ಕೆ ಇಲ್ಲ
ಇರಿ, ನಾನು ಸೊಸೆನ್ ಕರಿತೀನಿ, ಅವಳು ನೋಡ್ಕೊಂತಲ್ ನಿಮ್ನ ಚೆನ್ನಾಗಿ ಅಂತವ, ರೂಮ್ ಎಲ್ಲ ತೋರಿಸ್ತಾಳೆ ಅಂತವ ಕರ್ದೆ ಕಣಮ್ಮ. ಇರ್ಸ್ಕೊಳ್ಳೋಣ ನಮ್ಗೆ ಇವತ್ತೊಂದಿನ. ಇಲ್ಲಿ ಬಿಡಿ ಮಾವರೇ, ಏನಾಯ್ತದೆ ಪಾಪ, ಹೋಗಿ ಬರೋದು ಅಂದ್ರೆ ಅವ್ರಿಗೂ ಸಾಕಾಯ್ತದೆ, ಯಾಕೆ ಸುಮ್ಮನೆ ಓಡಾಡ್ತಿರ್ತೀರಾ? ಅಕ್ಕ ಬನ್ನಿ, ನಾನು ನಿಮಗೆ ರೂಮೆಲ್ಲ ತೋರಿಸ್ತೀನಿ, ನೀವು ಅಲ್ಲಿ ಇರೋರಂತೆ ಬನ್ನಿ. ಏನು ತೊಂದರೆ ಇಲ್ಲ, ನಾನು ಒಂಚೂರು ಕಾಫಿ ಮಾಡ್ಕೊಡ್ತೀನಿ, ಕಾಫಿ ಕುಡ್ಕೊಳ್ಳಿ, ಎಷ್ಟೊತ್ತಿಗೆ ಅಡುಗೆ ರೆಡಿ ಆಗುತ್ತೆ ಅಡುಗೆ ಊಟ ಮಾಡ್ಕೊಳ್ಳಿ. ಆಮೇಲೆ ಒಂದು ರೌಂಡ್ ಊರೆಲ್ಲ ಸುತ್ತಿಸ್ಕೊಂಬರ್ತೀನಿ. ನಿಮ್ಗೇನು ಬೇಜಾರಾಗ್ದಾಗ ನೋಡ್ಕೊತೀನಿ ಅಕ್ಕ ನಾನು. ಬನ್ನಿ, ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಗೌಡ್ರು ಕಡೆಯರು ಅಂದರೆ ನಮ್ಮ ಕಡೆಯರು ಇದ್ದಂಗಲ್ವಾ? ನೀವೇನು ತಲೆ ಕೆಡ್ಸ್ಕೊಬೇಡಿ, ಬನ್ನಿ ಬನ್ನಿ ಹೋಗೋಣ ಒಳಿಕೆ. ರೂಮೆಲ್ಲವಾ ತೋರಿಸ್ತೀನಿ, ಬನ್ನಿ ಹೋಗೋಣ. ಸರಿಯಾಗಿದ್ದಾರೆ. ಮಾವಂಗೆ ತಕ್ಕನಾಗ ಸೊಸೆ, ಸೊಸೆಗೆ ತಕ್ಕನಾಗ ಮಾವ, ಇಬ್ರೂ ಈಡು ಜೋಡಿ ಮಾತ್ರವಾ ಚೆನ್ನಾಗೈತೆ ಕಣಪ್ಪ. ಅಲ್ಲ, ಅವಳು ಹೇಳ್ಬಿಟ್ಲು, ಇವ್ರು ಹೇಳ್ಬಿಟ್ರು, ಅವಳು ಅದಕ್ಕೆ ಹ್ಞೂ ಅಂತವ ತಲೆ ಅಲ್ಲಾಡ್ಸ್ಕೊಂಡು ನಡೀರಿ ಒಳಗೆ ನಡೀರಿ, ಕಾಪಿ ಮಾಡ್ಕೊಡ್ತೀನಿ, ಅಡುಗೆ ಮಾಡಿರ್ತೀನಿ ಅಂತ ಹೇಳ್ತಾಳಲ್ಲ. ನಾನು ಒಟ್ಟುರ್ಸಕ್ಕೆ ಹಿಂಗೆ ಆಡ್ತಲ್ಲ ಇವಳು. ಈಗೇನು ಮಾಡೋದಪ್ಪ? ಬೇಡ ಅಂತ ಹೇಳಂಗೂ ಇಲ್ಲ. ಗೌಡ್ರ ಕಡೆಯವರು ಹಾಳಾಗಿ ಹೋಗ್ಲಿ ಬಿಡತ್ತೆ, ಒಂದಿನಲ್ವೇ ನೋಡೋಣ. ಇವು ಅಜ್ಜನಾರು ಇಟ್ಕೊಂಡಿದ್ರೆ ಗೊತ್ತಾಯ್ತದಲ್ಲ ಗೌಡ್ರು ಬಂದಮೇಲೆ. ನಾನೇ ಅವ್ರ ಮನೆ ತಾವು ಕರ್ಕೊಂಡು ಹೋಗ್ತೀನಿ. ಗೌಡ್ರ ಕಡೆಯವರ ಏನು, ಇವು ಅಜ್ಜನ ಕಡೆಯವರ ಏನು ಕತೆ ಅಂತವ ಗೊತ್ತಾಯ್ತದೆ. ನಾನೇನು ಸುಮ್ಮನೆ ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಿ ಅಂತ ಅನ್ಕೊಬಿಟ್ಟೈತಿ ಇವು ಅಜ್ಜ. ಗೊತ್ತಿಲ್ಲ ನಾನಿನ್ನೂ ಎಂತಳು ಅಂತವ. ನನ್ನೇ ಅಮ್ಮನ ಮುಂದೆ ಬಾಯಿಗೆ ಬಂದಂಗೆ ಹೇಳ್ತದೆ ಅದುವಿ. ಏನು ಓದಿಲ್ಲ, ಏನೂ ಇಲ್ಲ, ದಡ್ಡಿ ಅಂತಲ್ಲಿ ಕಟ್ಕೊಂಬಂದ್ಬಿಟ್ಟೆ. ಏನು ಇವು ಅಜ್ಜ ಭಾರಿ ದಬಾಕ್ಬಿಟ್ಟೈತೆ. ಓದಿರೋ 10ನೇ ಕ್ಲಾಸ್ಗೆ IAS ಓದಿರೋಂಗೆ ಆಡುತ್ತೆ. ನಮ್ಮ ಮಂಜಿ ಇನ್ನೊಂದು 4 ವರ್ಷ ಆದರೆ ಎಲ್ಲ ದವಾಗ ಬಿಸಾಕ್ತಾರೆ. ನನ್ನ ಮಗ, ಹಿರಿ ಮಗ, ಅದೇನು ಇಂಜಿನಿಯರಿಂಗ್ ಮಾಡೋನಿ. ಇವು ಅಜ್ಜನಂಗ 10ನೇ ಕ್ಲಾಸ್ ಓದಿರೋಂಗೆ. ಇನ್ನೇನಾರು ನನ್ನ ಮಗನಂಗೆ ಓದಿದ್ರಿ, ಅಜ್ಜನ ತಲೆನೇ ನಿಲ್ತಿರ್ಲಿಲ್ವೇನೋ. ಭೂಮಿ ಮೇಲೆ ಕಾಲು ನಿಂತಿರ್ಲಿಲ್ಲ, ತಲೆನೂ ನಿಲ್ತಿರ್ಲಿಲ್ಲ, ಹಂಗೆ ಆಡ್ತಿತ್ತು. ಹೋಗ್ಲಿ, ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕು, ಸುಮ್ಮನೆ ಕಿರ್ಚಾಡಬಾರ್ದು. ಒಂದು ಮಾತು ಹೇಳೋಣ ಅಮ್ಮಂಗೆ. ಆಮೇಲೆ ಅಮ್ಮ ಹೋಗಿ ಗೌಡ್ರಿಗೆ ಹೇಳಿ ಹಿಂಗೆ ಯಾವ ಅಜ್ಜಿ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತವ. ಯಾಕೆ ಪಾಪ ಗೌಡ್ರು ಆಮೇಲೆ ಬೇಜಾರು ಮಾಡ್ಕೊತಾರೆ. ಎಷ್ಟೊಂದೆಲ್ಲವ ಸಹಾಯ ಮಾಡೋರೆ ಗೌಡ್ರು. ಬನ್ನಿ ಇರಿ ಅಂತವ ಹೇಳ್ಬಿಡೋಣ. ಹೆಂಗಿದ್ರು ಇಸ್ಕೊಂತವ್ರೆ ಸೊಸೆನೂ ಮಾವನೂ ಸೇರಿಸ್ಕೊಂಡು. ನಾನು ಇನ್ನೇನು ಹೇಳಿ ಏನು ಪ್ರಯೋಜನ ಅಲ್ವೇ? ಮೇಡಮರೇ, ಬನ್ರಿ ಇರ್ರಿ. ಮನೆ ಒಂದಿನ ಅಲ್ವಾ? ನಮ್ಮನೆ ಏನು ಸೌದೋದದ, ಒಂದಿನ ಇರ್ಸ್ಕೊಂಡ್ರಿ ಏನಿಲ್ಲ, ಬರ್ರಿ. ಎಂತೆಂಥವ್ರಿಗೋ ಆಶ್ಚರ್ಯ ಕೊಡ್ತೀವಿ, ನಿಮಗೆ ಕೊಡೋಕ್ಕಾಗಲ್ವಾ? ಎಂತೆಂಥವ್ರಿಗೋ ಆಶ್ಚರ್ಯ ಕೊಟ್ಟು ಕಳ್ಸಿದ್ದೀವಿ ನಾವು. ನಿಮ್ಮನ್ನು ಕಳ್ಸೋಕ್ಕಾಗತ್ತಾ? ಗೌಡ್ರು ಕಡೆಯವ್ರು ಬೇರೆ ನೀವು. ಬನ್ನಿ ಬನ್ನಿ, ನೀವೇನು ಬೇಜಾರು ಮಾಡ್ಕೊಬೇಡಿ. ಆಗಲೇ ನಮ್ಮ ಅಜ್ಜನ ಮೇಲೆ ಏನೋ ಕೋಪ ಇತ್ತು ಒಂಚೂರು. ನಿಮಗೆ ಗೊತ್ತಿರುತ್ತಲ್ಲ ಗಂಡ ಎಂತಿದ್ದು ಏನು ಅಂತವ. ಹಂಗಾಗಿ ಏನೋ ಒಂಚೂರು ಹಿಂಗೆ ಕಿರ್ಚಾಡ್ತಿದ್ದೆ. ನಿಮ್ಮ ಮೇಲೇನು ಬೇಜಾರು ಇಲ್ಕಣಂತೆ. ನಡೀರಿ ಒಳಕ್ಕೆ, ಕಾಪಿ ಇಟ್ಕೊಡ್ತಲ್ಲ ಸುಮ್ಮ. ಹೋಗಮ್ಮ ಸುಮ್ಮ, ಕಾಪಿ ತಗೋಬೋ ಹೋಗು. ಅತ್ತೇನಪ್ಪ ಹಿಂಗೆ ಬದಲಾಗ್ಬಿಟ್ರು? ಇಷ್ಟೋ ತನಕ ಬೈತಾ ನಿಂತಿದ್ರು ಅಮ್ಮಂಗೆ. ಈಗ ಗೌಡ್ರು ಕಡೆ ಇರುವಂತವ ಗೊತ್ತಾಗಿದ ತಕ್ಷಣವ ಹೋಗಮ್ಮ ಸುಮ್ಮ, ಕಾಪಿ ಇಟ್ಕೊಡು, ನಡೀರಿ ಒಳಿಕೆ ಅಂತೆಲ್ಲ ಅಂತವ್ರೆ. ಭಾರಿ ಚಾಲಕಿದಾರೆ ನಮ್ಮ ಅತ್ತೆ. ನೋಡೋಕೆ ಮಾತ್ರ ಹಿಂಗಿರೋದು ಅಷ್ಟೇ. ಸರಿ ಗೌರಮ್ಮ ಅವರೇ, ನಿಮ್ಗೇನು ಬೇಜಾರಿಲ್ಲ ಅಂದರೆ ನಾನು ಇರ್ತೀನಿ. ನಿಮಗೆ ಬೇಜಾರಿದ್ದರೆ ನಾನು ಇರಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ ನೋಡಿ. ನನಗೆ ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡಿರೋದಕ್ಕೆ ಇಷ್ಟ ಇಲ್ಲ. ನಿಮ್ಗೆ ಇಷ್ಟ ಇದೆಯಾ ನಿಜ ಹೇಳ್ಬಿಡಿ. ಇಷ್ಟ ಇದ್ದರೆ ನಾನು ಇರ್ತೀನಿ, ಇಲ್ಲ ಅಂದರೆ ಇರೋದಿಲ್ಲ ಅಮ್ಮ, ಆಯಿತಾ? ಬೇಜಾರು ಮಾಡ್ಕೋಬೇಡಿ ನೀವು. ಅಯ್ಯೋ, ಇಷ್ಟಿಲ್ದಿದ್ರು ಇರ್ಸ್ಕೋಬೇಕಾಗುತ್ತಲ್ವ, ಏನು ಮಾಡೋಕ್ಕಾಯ್ತ ತಗ. ಹೇಳೋಕ್ಕಾಗದ ನಾನು? ಹಂಗೇನಿಲ್ಲ ಕಣ್ ಮೇಡಮರೇ, ಇಷ್ಟನೇ ನನಗೆ ಇವ ಅಜ್ಜನ ಮೇಲೆ ಏನೋ ಕೋಪ ಇತ್ತು, ಅದಕ್ಕೆ ಬೈಕೊಂಡು ನಿಂತಿದ್ದ ಅಷ್ಟೇ. ನಿಮ್ಮನ್ನ ಏನು ಅನ್ಲಿಲ್ಲ ಕಣ. ನಡೀರಿ, ಒಳಗೆ ನಡೀರಿ. ಕಾಪಿ ಗೀಪಿ ಇಟ್ಕೊಡ್ತೀನಿ. ಕಾಪಿ ಕುಡ್ಕೊಂಡು ಆಮೇಲೆ ಏನಾದ್ರು ಮಾತಾಡೋಣಂತೆ. ಊರೆಲ್ಲ ಸುತ್ಕೊಂಬರೋಣ ಅಂತ ಹೇಳ್ತಿಲ್ಲಲ್ಲ ಸುಮ್ಮ. ಊರೆಲ್ಲ ಹೋಗಿ ಒಂದು ರೌಂಡು ಸುತ್ಕೊಂಬರೋಣ. ನಾನೇ ಕರ್ಕೊಂಡು ಹೋಗ್ತೀನಿ, ಎಲ್ಲರನ್ನೂ ಪರಿಚಯ ಮಾಡ್ಕೊಂಡು ಬರ್ತೀನಿ. ನಡೀರಿ ಒಳಗೆ ನಡೀರಿ. ಸುಮ್ಮ ನಡಿಯಮ್ಮ. ನಂಗೊಂಚೂರು ಟೀ ಇಟ್ಕೊಟ್ಬಿಡಮ್ಮ. ಅವ್ರಿಗೆ ಕಾಫಿನ ಟೀನ ಕೇಳು, ಅವ್ರಿಗೆ ಇಟ್ಕೊಡು. ನನಗೊಂಚೂರು ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಒಂದಿಟ್ಟು ಸ್ಟ್ರಾಂಗಾಗಿ ಟೀ ಇಟ್ಕೊಡಮ್ಮ. ಯಾಕೋ ತಲೆನೋಯ್ತೈತೆ. ತಲೆನೋವ ಬರಲೇಬೇಕು ಬಿಡಿಯತ್ತೆ. ಇನ್ನೇನು ಮತ್ತೆ ಈ ವಾಮನ ಬಗ್ಗೆ ತಲೆ ಕೆಡಿಸ್ಕೊಂಡು ಆವಾಗಲಿಂದವ ಪಾಪ ನಮ್ಮ ಮಾವನ ಏನೋ ಕೆಟ್ಟರು ಅನ್ನಂಗೆ ಏನೋ ಆ ವಾಮನ ಇಟ್ಕೊಂಡವ್ರೆ ಅನ್ನೋವಂಗೆ ಮಾತಾಡ್ತಿದ್ರಲ್ಲ. ಇನ್ನೇನು ಮತ್ತೆ ತಲೆನೋವು ಬರ್ದಲೆಯ? ಆಯಿತು ಬನ್ನಿ ಅತ್ತೆ, ಇಟ್ಕೊಡ್ತೀನಿ ಟೀ. ಮೇಡಮರೇ ನಡೀರಿ, ನೀವು ಅಕ್ಕ ನಡೀರಿ, ಹೋಗ ನಡೀರಿ ಒಳಿಕೆ. ನಮ್ಮ ಅತ್ತೇನು ಪರ್ಮಿಷನ್ ಕೊಟ್ಟಾಯ್ತಲ್ಲ, ಇನ್ಯಾರೇ ಕಾಯ್ಬೇಕು ನೀವು. ನಡೀರಿ. ನಾಳೆ ಗೌಡ್ರ ಮನೆಯವರೆಲ್ಲ ಬಂದಾಗ ನಾನೇ ಹೋಗಿ ಬಿಟ್ಬಿಟ್ಟು ಬರ್ತೀನಿ ಗೌಡ್ರ ಮನೆ ತವ. ಅಲ್ಲಿವರೆಗೂ ನಮ್ಮ ಮನೇಲಿ ಇರೋಂತ ಬನ್ನಿ. ನನಗೂ ಬೇಸರ ಆಯ್ತಿತ್ತು, ಒಬ್ಬಳೇ ಎಷ್ಟು ಅಂತ ಕುತ್ಕೊಂಡು ಮಾತಾಡೋಣ. ನಮ್ಮ ಅತ್ತೇನು ಅಲ್ಲಿ ಇಲ್ಲಿಗೆ ಹೋಗ್ಬಿಡ್ತಾರೆ, ಮಾತಾಡೋಕ್ಕೆ ಯಾರು ಇರೋಕ್ಕಿಲ್ಲ. ನಾನು ಒಬ್ಬಳೇ ಮಾತಾಡಿ ಬೇಜಾರಾಯ್ತಿತ್ತು. ಹೆಂಗೋ ನೀವು ಸಿಕ್ಕಿದ್ದೀರಲ್ಲ, ಎಲ್ಲವ ಕುತ್ಕೊಂಡು ಕಷ್ಟ ಸುಖ ಎಲ್ಲವ ಮಾತಾಡೋದು. ನಡೀರಿ ಕಾಪಿ ಕುಟ್ಕೊಂಡು.
ಅಯ್ಯೋ ಈ ಮಿಟಕ್ಲಾಡಿ ಇನ್ನೇನೇನು ಮಾಡ್ತಾಳೋ ಏನೋ ಗೊತ್ತಿಲ್ಲ ಕಣಪ್ಪ. ಹಾಂ ಸರಿ ವೀಕ್ಷಕರೇ, ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆಲ್ಲ ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್ ಸಿಯಾ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಿಮ್ಗೆ ಯಾವುದಾದ್ರೂ ವೀಡಿಯೋ ಬಗ್ಗೆ ಕೇಳಬೇಕು, ಆ ವಿಷಯದ ಬಗ್ಗೆ ಎಲ್ಲ ವಿಡಿಯೋ ನೋಡಬೇಕು ಅಂತ ಆಸೆ ಇದ್ದರೆ ಆ ವಿಷಯನ ಕಮೆಂಟಲ್ಲಿ ತಿಳಿಸಿ ವೀಕ್ಷಕರೇ. ಆ ವಿಷಯದ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೀವಿ ವೀಕ್ಷಕರೇ. ಆಯಿತಾ? ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಬಾಯ್ ವೀಕ್ಷಕರೇ. ನಮ್ಮ ಅತ್ತೆ ಇನ್ನೂ ಹೊಟ್ಟೆ ಹುರ್ಕೊಳ್ಳೋದು ಏನೇನು ಮಾಡ್ತಾರೋ ಇವ ಅಕ್ಕಂಗೆ ಗೊತ್ತಿಲ್ಲ. ನೋಡೋಣ ನಡೀರಿ, ಇನ್ನೇನೇನು ಮಾಡ್ತಾರೋ ಏನು ಕತೆನೋ. ಈಗಲೇ ಬೈಕಂಡು ನಿಂತಿದ್ರು. ಇನ್ನು ಮಾವ ಒಂಚೂರು ಏನಾದ್ರು ಇವ್ರ ಜೊತೆ ಜಾಸ್ತಿ ಮಾತಾಡಿದ್ರೆ ಮಾವನ ಊರು ಬಾಗಿಲು ಮಾಡ್ತಾರಷ್ಟೇ.